ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗೆ ಕೋಪ ಬರೋದ್ರಲ್ಲಿ ತಪ್ಪಿಲ್ಲ. ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಮರ್ತೋಗಿದ್ನಾ? ಇದೊಂದು ಸರಿನೇ ಅಲ್ವಾ? ಕ್ಷಮಿಸು. ಸಾರಿ ಸ್ಯಾಮ್. ಬಾ ಸ್ಯಾಮ್, ಕೇಕ್ ಕಟ್ ಮಾಡು. ಬಾ ಸ್ಯಾಮ್. ಬಾ. ಕಟ್ ಮಾಡು ಸ್ಯಾಮ್, ಕಟ್ ಮಾಡು ಪ್ಲೀಸ್. ನಾಟಕ ಸಾಕ್ ನಿಲ್ಸು ಸಿದ್ದು. ಹುಚ್ಚಿ ಅನ್ಕೊಂಡಿದ್ಯಾ ನೀನ್ ನನ್ನ? ಇಲ್ಲಾಂದ್ರೆ ಹುಚ್ಚಿ ತರ ಮಾಡ್ತಿದ್ದೀರಾ ನೀನು ನಿಮ್ಮಮ್ಮ ಸೇರಿ. ನಿನಗೆ ನಾನು ಹುಟ್ಟಿದ ದಿನ ಮರ್ತೋಗಿದೆ ಅಂದ್ರೆ ನಾನು ನಂಬಲ್ಲ ಸಿದ್ದು. ಒಂದು ಪ್ಲಾನ್ ಪ್ರಕಾರನೇ ನೀನ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ. ಆ ಪ್ಲಾನ್ ಪ್ರಕಾರನೇ ನೀನ್ ಮಹಾಲಕ್ಷ್ಮಿಗೆ ಹತ್ರ ಆಗ್ತಿದ್ಯಾ. ನಿಮ್ಮಮ್ಮನ ಡೈರೆಕ್ಷನ್ ಅಲ್ಲೇ ನನ್ ಮುಂದೆ ನಾಟಕ ಮಾಡ್ತಿದ್ಯಾ. ಮಹಾಲಕ್ಷ್ಮಿಗೆ ಹತ್ರ ಆಗೋದಕ್ಕೆ ನನ್ ನೆಕ್ಲೆಸ್ ಕೂಡ ಕೊಟ್ಟಿದ್ಯಾ ಅಲ್ವಾ? ಹೌದು, ಕೊಟ್ಟಿದ್ದೀವಿ. ಏನಂತೆ ಇವಾಗ? ಅದು ರೋಲ್ಡ್ ಗೋಲ್ಡ್ ಅಂತ ನೀನೇ ತಾನೇ ಹೇಳ್ದೆ. ಅಂದ್ಮೇಲೆ ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ರಾಧಾಂತ ಮಾಡ್ತಿದ್ಯಾ? ರೋಲ್ಡ್ ಗೋಲ್ಡ್ ಆದ್ರೂ ಮಹಾಲಕ್ಷ್ಮಿ ಕೊಟ್ಬಿಡ್ತೀರಾ? ನಮ್ ವಿಷಯ ಆಗಿರ್ಲಿ ಬಿಡು. ಬಂಗಾರದ ಒಡವೆ ಆಗಿದ್ರೆ ರೋಲ್ಡ್ ಗೋಲ್ಡ್ ಅಂತ ಯಾಕೆ ಸುಳ್ಳು ಹೇಳ್ದೆ? ಹೇಳು ಸ್ಯಾಮ್, ನಮ್ಮಮ್ಮ ಕೇಳ್ತಿದ್ದಾಳಲ್ವಾ? ಯಾಕೆ ಸುಳ್ಳು ಹೇಳ್ದೆ? ಯಾಕೆ ಅಂದ್ರೆ ಏನು ಹೇಳ್ತಾಳೋ? ನಾನ್ ಮೊದ್ಲಿಂದನೂ ಹೇಳ್ತಾನೆ ಇದ್ದೀನಿ, ಏ ಸಿದ್ದು, ನೀನ್ ಇವಳನ್ನ ಕುರುಡನ್ ಹಾಗೆ ನಂಬ್ತಾ ಇದೀಯಾ ಅಂತ. ನನ್ ಮಾತು ಕೇಳಿದ್ರೆ ತಾನೆ. ಇವಳು ಶೌರ್ಯನ್ ಮಾತ್ರ ಬಿಟ್ಟು ಬಂದಿದ್ದಾಳೆ ಹೊರತು ಶೌರ್ಯನ್ ಸಂಬಂಧನ ಬಿಟ್ಟು ಬಂದಿಲ್ಲ ಕಣ. $2 ಲಕ್ಷಕ್ಕೂ ಮೇಲ್ ಬೆಲೆ ಬಾಳೋ ಒಡವೆ ಅಂದ್ರೆ ಅದನ್ನ ನೀನ್ ಕೊಟ್ಟಿರ್ಬೇಕು. ಇಲ್ಲ ಅಂದ್ರೆ ಇವಳು ಗಂಡ ಪ್ರೀತಿಯಿಂದ ಕೊಟ್ಟಿರ್ಬೇಕು. ಇಲ್ಲ ಅಂದ್ರೆ ಇನ್ಯಾರಾದ್ರೂ. ಸಾಕು, ನಿಲ್ಲಿಸ್ತೀರಾ? ನಮ್ಮ ಅಮ್ಮನ ಮೇಲೆ ಕೈ ಎತ್ತ್ಯಾ? ಬರ್ತಡೇ ದಿನ ಲೈಫಲ್ಲಿ ಮರ್ತು ಹೋಗದೆ ಇರೋ ಅಂತ ಗಿಫ್ಟ್ ಕೊಟ್ಟಿಸಿದ್ದು. ಥ್ಯಾಂಕ್ ಯು. ಯಾಕಕ್ಕ ಅಳ್ತಾ ಇದೀಯಾ? ಇವತ್ತು ನಿನ್ ಬರ್ಡೇ ಅಂತೆ ಅಲ್ವಾ? ನಾನು ಫೇಸ್ಬುಕ್ಕಲ್ಲಿ ನೋಡಿದೆ. ಭಾವ, ನೀನು ಯಾಕೆ ಹೇಳಿಲ್ಲ? ಸಿದ್ದು ನನ್ನ ಮರ್ತು ಹೋಗ್ತಿದ್ದಾನೆ ಲಕ್ಷ್ಮಿ. ಭಾವ, ಅಕ್ಕಂಗೆ ಸಾರಿ ಕೇಳು. ಸಾರಿ ಸಂಪದ. ಸಾರಿ ಹೇಳ್ದ ಅಲ್ವಾ? ನೀನ್ ನಾಳೆ ಅಕ್ಕಂಗೆ ಒಳ್ಳೆ ಗಿಫ್ಟ್ ತಗೋ ಬಾ ಬಾವ, ಸರಿನಾ? ಸರಿ. ಹಾ ಬಾವ, ಬೇಗ ಕೆಳಗಡೆ ಬನ್ನಿ, ಊಟ ಮಾಡೋಣ.
ಯಾಕೆ ಹೀಗೆ ಮಾಡಿದೆ ಸ್ಯಾಮ್? ಆ ನೆಕ್ಲೆಸ್ ಗೋಲ್ಡು ಅಂತ ನನಗೆ ಹೇಳಬೇಕಿತ್ತಲ್ವಾ? ಆ ನೆಕ್ಲೆಸ್ ಎಲ್ಲಿಂದ ಬಂತು? ನಿಮ್ಮಮ್ಮ ಅಂದಿರೋ ಮಾತುಗಳು ನಿಜನೇನೋ ಅಂತ ಅನುಮಾನದಿಂದ ಕೇಳ್ತಿದ್ಯಾ? ನಿಜ ತಿಳ್ಕೊಳ್ಳೋಣ ಅಂತ ಕೇಳ್ತಿದ್ದೀನಿ ಸ್ಯಾಮ್. ನಾನೇ ತಗೊಂಡೆ. ಅದನ್ನ ತಗೊಳ್ಳೋದಕ್ಕೆ ನಿಂಗೆ ದುಡ್ಡೆಲ್ಲಿಂದ ಬಂತು? ಅದೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ನಿನಗೆ ಯಾವಾಗ್ಲೂ ನಿಮ್ಮಮ್ಮನ ಮಾತುಗಳೇ ಮುಖ್ಯ. ನಿನಗೆ ನನಗಿಂತ ಮಹಾಲಕ್ಷ್ಮಿನೇ ಮುಖ್ಯ. ಅವಳ ಹಿಂದೆನೆ ಓಡಾಡ್ತಿರ್ತೀಯ. ಹೌದು, ಓಡಾಡ್ತಿದ್ದೀನಿ. ಯಾರಿಗೋಸ್ಕರ? ನಮಗೋಸ್ಕರ. ನಾನು ಹಾಗಿರ್ಲಿಲ್ಲ ಅಂದ್ರೆ ನಾವು ಇಲ್ಲಿರೋಕ್ಕಾಗಲ್ಲ ಸ್ಯಾಮ್. ನಾನು ಅವಳ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದಕ್ಕೆ ನನ್ನ ಅನುಮಾನ ಪಡ್ತಾ ಇದೆಯಾ? ನಾನು ನಿನ್ನ ವಿಷಯದಲ್ಲಿ ಎಷ್ಟೆಲ್ಲ ಅನುಮಾನ ಪಡಬೇಕು? ನಾನು ಏನು ಕೇಳಿದೆ? ನೆಕ್ಲೆಸ್ ತಗೊಳ್ಳೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದೆ, ಅಷ್ಟೇ ಅಲ್ವಾ? ನಿಮ್ಮಮ್ಮ ಅಂದಿರೋ ಮಾತುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಿದ್ಯಾ ಸಿದ್ದು? ಸೊ ನಾನು ಹೇಳೋದಿಲ್ಲ. ನಮ್ಮಮ್ಮ ನಿನಗೆ ಬೈಯೋದ್ರಲ್ಲಿ ನಿಜವಾಗ್ಲೂ ತಪ್ಪೇ ಇಲ್ಲ ಸ್ಯಾಮ್. ಇನ್ನ ಹೀಗೆ ಇದ್ರೆ ಕಷ್ಟ ಅನ್ಸುತ್ತೆ. ನನ್ನ ಮಗು ಇದ್ರೆ ಅವನ ಜೊತೆ ಬದುಕ್ಬಿಡ್ಬಹುದು. ಆದ್ರೆ ನನಗೂ ಮಗುಗೂ ಶೌರ್ಯಗೂ ಮಧ್ಯೆ ಆ ಕಲ್ಯಾಣಿ ಅಡ್ಡಾಗಿ ಉಳ್ಕೊಂಡಿದ್ದಾಳೆ. ಅವಳು ನೆಮ್ಮದಿಯಾಗಿದ್ದಾಳೆ. ನಾನು ಹೀಗೆ ಉಳ್ಕೊಂಡ್ಬಿಟ್ಟೆ. ನನ್ನ ಖುಷಿ ನನಗೆ ವಾಪಸ್ ಬೇಕು. ಬರೋ ಹಾಗೆ ಮಾಡ್ಕೋತೀನಿ. ಕಲ್ಯಾಣಿ ಶೌರ್ಯ ಯಾವಾಗಲೂ ಸಂತೋಷವಾಗಿದ್ರೆ ನನಗೆ ಈ ಮಾತ್ರೆಗಳ ಅಗತ್ಯ ಬೇಗನೆ ದೂರ ಆಗುತ್ತೇನೋ ಅನುಪಮ. ಹೌದಮ್ಮ, ಅನುಷನ್ ನಮ್ಮನೆ ಕರೆಸಿದ ನಿಮ್ಮ ಆಲೋಚನೆ ಇವರಿಬ್ಬರನ್ನು ಒಂದು ಮಾಡೋದಕ್ಕೆ ನಮಗೆ ಉಪಯೋಗಕ್ಕೆ ಬಂತು. ಶೌರ್ಯ ಕಲ್ಯಾಣಿನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾನೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದೆ. ಇತ್ತೀಚೆಗಂತೂ ಶೌರ್ಯ ದಮಯಂತಿ ಮಾತನ್ನು ಕೂಡ ಕೇರ್ ಮಾಡ್ತಾ ಇಲ್ಲಮ್ಮ. ದೇವ್ರ ದಯದಿಂದ ಅವರಿಬ್ಬರ ಮಧ್ಯೆ ಯಾವ ಮನಸ್ತಾಪಗಳೂ ಬರ್ದೇ ಇದ್ರೆ ಸಾಕು. ಕಲ್ಯಾಣಿ ಶೌರ್ಯನ್ಗೆ ಒಂದು ಮಗು ಆದ್ರೆ ಅವ್ರ ಬಂಧನ ಇನ್ನೂ ಬಲವಾಗುತ್ತೆ. ಅಪ್ಪ, ಇಬ್ರು ತುಂಬಾ ಆನಂದವಾಗಿದ್ದಾರೆ. ಏನೇನೋ ಕನಸು ಕಾಣ್ತಿದ್ದಾರೆ. ಆ ಕನಸುಗಳು ಕನಸಾಗೆ ಉಳಿಬೇಕು. ನೀವ್ ಕೂಡ ನಾನ್ ಅನ್ಕೋತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಮ್ಮ? ನೀನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಏನೋ? ಇನ್ಯಾವ್ದ್ರ ಬಗ್ಗೆ ಅತ್ತೆ? ನಮ್ಮನೆ ಬಗ್ಗೆ, ನಮ್ಮನೆ ಸಂತೋಷದ ಬಗ್ಗೆ. ಏನು ನೀನಾ? ಹಾಗನ್ಬೇಡಿ ಅತ್ತೆ, ನಾನು ಫೀಲ್ ಆಗ್ತೀನಿ. ನಾನ್ ಕೂಡ ಈ ಮನೆ ಸೊಸೆನೇ ಅಲ್ವಾ? ನನ್ ಮನೆ ಆನಂದವಾಗಿರ್ಬೇಕು ಅಂತ ನಾನ್ ಕೇಳ್ಕೊಳಲ್ವಾ? ಪ್ರತಿ ವರ್ಷ ಈ ಮನೆ ಹಾಗಿರ್ತಾನೆ ಇರ್ಲಿಲ್ಲ. ಆದ್ರೆ ಈ ವರ್ಷನೇ ಮನೆಯೆಲ್ಲ ಕಳೆ ಇಲ್ದಿರೋ ಹಾಗಾಗಿದೆ. ಏನ್ ಹೇಳ್ತಿದ್ಯಾ ಪಲ್ಲವಿ? ಯಾವ್ದ್ರ ಬಗ್ಗೆ? ಅಂತ ಯಾವ ಹಬ್ಬಗಳು ಇಲ್ವಲ್ಲ? ಹಬ್ಬ ಇಲ್ಲ ಅಂದ್ರೂ ಶೌರ್ಯ ಹಬ್ಬದಾಗೆ ಮಾಡ್ತಿದ್ದ ಅಲ್ವೇನಮ್ಮ? ಓ, ಅರ್ಥ ಆಗ್ಲಿಲ್ವಾ? ಅದೇನಮ್ಮ, ಇವತ್ತು ಶೌರ್ಯನ ಹೆಂಡತಿ ಸಂಪದ ಹುಟ್ಟಿದ ದಿನ.
ಶೌರ್ಯ ಹಾಗೆ ಹುಟ್ಟಹಬ್ಬನ ಆಚರಿಸ್ತಾ ಇದ್ರೆ ಸಂಪದ ಅಷ್ಟು ಅದೃಷ್ಟವಂತೆ ಇಲ್ಲ ಅನಿಸ್ತಿತ್ತು. ಇನ್ನು ಸಾಕು, ನೀನ್ ಬಾಯ್ ಮುಚ್ಚು. ಆ ಸಂಪದ ಹೆಸರು ಮತ್ತೆ ಈ ಮನೇಲಿ ಕೇಳಬಾರ್ದು. ಅವಳಿಂದನೇ ಇಷ್ಟು ದಿನ ಈ ಮನೇಲಿ ಯಾರಿಗೂ ಮನಶಾಂತಿ ಇಲ್ದಿರೋ ಹಾಗಾಗಿದೆ. ಇವಾಗ್ಲೇ ಈ ಮನೇಲಿ ಅವಳು ಮಾಡಿರೋ ಕೆಲಸನ ಮರ್ತು ಹೋಗಿ ಸಂತೋಷವಾಗಿದ್ದೀವಿ. ಶೌರ್ಯನು ಸಹ. ಮತ್ತೆ ಈ ಮನೇಲಿ ಅವಳ ಹೆಸರು ಹೇಳಿ ಸಂತೋಷನ ನಾಶ ಮಾಡ್ಬಿಡ. ಅವಳ ಹೆಸರು ಕೇಳಿದ್ರೇನೆ ನನ್ನ ಮೈಯೆಲ್ಲ ಉರ್ದು ಹೋಗುತ್ತೆ. ನನ್ನ ಅಣ್ಣನ ಮೊಮ್ಮಗಳು ಅಂತ ರಕ್ತ ಸಂಬಂಧ ಇರೋ ಹುಡುಗಿ ಆದ್ರೆ ತುಂಬು ಕುಟುಂಬನ ಅರ್ಥ ಮಾಡ್ಕೋತಾಳೆ ಅಂತ ಶೌರ್ಯನ್ ಕೊಟ್ಟು ಮದ್ವೆ ಮಾಡಿಸ್ದೆ. ಅವಳು ಬಂದು ಈ ಮನೆ ಗೌರವನ ಹೆಚ್ಚಿಸ್ದೆ, ನಾಶ ಮಾಡಿದ್ಲು. ಇನ್ನೊಂದ್ಸರಿ ಸಂಪದ ಹೆಸರು ನಿನ್ ಬಾಯಿಂದ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೋಗು ಹೊರಗಡೆ. ಅಬ್ಬಾ, ಆನಂದ ಪಡ್ತಿರೋರ ಆನಂದನ ನಾಶ ಮಾಡಿದೆ. ಇವಾಗ ಹ್ಯಾಪಿಯಾಗಿ ನಿದ್ದೆ ಬರುತ್ತೆ. ನಮ್ಮಮ್ಮ ನಿನ್ನ ಬೈಯೋದ್ರಲ್ಲಿ ತಪ್ಪೇ ಇಲ್ಲ ಸ್ಯಾಮ್. ದಿನ ನಾನು ಎಂತ ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗ್ತಿದೆ. ನಾನು ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೆ ಮಗು ಹತ್ರ ಶೌರ್ಯನ ಹತ್ರ ಹೋಗ್ಬೇಕು ಅನ್ಸಿದ್ರು ಹೋಗಕ್ಕಾಗ್ತಿರೋ ಪರಿಸ್ಥಿತಿ. ನನ್ನ ಮೇಲೆ ಶೌರ್ಯಾಗಿರೋ ಪ್ರೀತಿ ಎಲ್ಲ ಕಲ್ಯಾಣಿ ತನ್ನ ಕಡೆಗೆ ಬದಲಾಯಿಸ್ಕೊಂಡಿದ್ದಾಳೆ. ನಾನಂದ್ರೇನೆ ಶೌರ್ಯಂಗೆ ಕೋಪ ಬರೋ ಹಾಗೆ ಮಾಡಿದಾಳೆ. ಒಂದು ಟೈಮಲ್ಲಿ ನಾನು ಕಾಲ್ ಕೆಳಗಿಟ್ರೆ ಸೌದ್ ಹೋಗ್ತೀನೇನೋ ಅನ್ನೋ ಹಾಗೆ ನೋಡ್ಕೋತಿದ್ದ. ಈಗ ನಾನು ಕಾಣಿಸಿದ್ರೆ ಶೂಟ್ ಮಾಡೋ ಹಾಗೆ ತಯಾರು ಮಾಡಿದಾಳ ಆ ಕಲ್ಯಾಣಿ. ನನಗೆ ಮತ್ತೆ ಹಿಂದೆ ಹೋಗೋ ಆಪ್ಷನ್ ಇಲ್ದಿರೋ ಹಾಗೆ ಮಾಡಿದಾಳೆ. ಈಗ ನನ್ನ ಪರಿಸ್ಥಿತಿಗೆ ಸಿದ್ದು ನಾನು ಒಂದು ಕಾರಣ ಆದ್ರೆ ಆ ಕಲ್ಯಾಣಿ ದೊಡ್ಡ ಕಾರಣ ಆಗಿದ್ದಾಳೆ. ಇವಾಗ ಹೋಗಿ ಶೌರ್ಯನ್ ಕಾಲಿಗೆ ಬಿದ್ದು ನನ್ನ ಕ್ಷಮಿಸು ಶೌರ್ಯ ಅಂತ ನಾನು ಕೇಳಿದ್ರು ನನ್ನ ಕ್ಷಮಿಸ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆಂದ್ರೆ ನನ್ನಿಂದ ಆ ಮನೆ ಮರ್ಯಾದೆ, ಶೌರ್ಯನ್ ಮರ್ಯಾದೆ ಹೋಗಿದೆ. ಇಷ್ಟು ಆದ್ಮೇಲೂ ಖಂಡಿತ ನನ್ನ ಕ್ಷಮಿಸಲ್ಲ. ಇವಾಗ ನಾನು ಏನ್ ಮಾಡ್ಬೇಕು? ಇವಾಗ ನಾನು ಯಾವ ದಾರಿಲಿ ಹೋಗ್ಬೇಕು? ನನಗೊಂದು ಅರ್ಥ ಆಗ್ತಿಲ್ಲ. ಆಫೀಸರ್ ಒಡವೆ ತಗೊಂಡ್ರು. ಅರ್ಜೆಂಟ್ ಕೆಲಸ ಬಂತು, ಆಫೀಸರ್ ಹಾಗೆ ಹೋದ್ರು. ನಮ್ಮಮ್ಮ ದುಡ್ಡು ಕೊಟ್ಟಿದ್ದು. ನೀವೇ ಅಲ್ವಾ ನನ್ನ ವೈಫ್ ಕಲ್ಯಾಣಿಗೆ ಏನೇ ಬೇಕಾದರೂ ಕೊಡಿ, ನಾನು ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಅದೇ ಮಾತನ್ನ ಮೇಡಮ್ ಅವರು ಹೇಳಿ ಒಡವೆ ತಗೊಂಡೋದ್ರು ಸರ್. ನೀವು ಪೇ ಮಾಡಿದ್ರೆ ನಾನು ಯಾಕೆ ಬರ್ತೀನಿ ಸರ್? ಆದ್ರೂ ನಾನು ಸುಳ್ಳು ಯಾಕೆ ಹೇಳಬೇಕು ಸರ್? ಯಾಕೆ ಕಲ್ಯಾಣಿ ಹೀಗೆ ಮಾಡ್ತಿದ್ಯಾ? ಪದೇ ಪದೇ ನೀನು ಮಾಡಿರೋ ಕೆಲಸನೇ ನೆನಪಿಗೆ ಬರ್ತಿದೆ. ಎಷ್ಟು ಮರ್ತು ಹೋಗ್ಬೇಕು ಅಂತ ನೋಡಿದ್ರು ಮರೆಯೋಕೆ ಆಗ್ತಿಲ್ಲ. ನೀನಿಷ್ಟು ಚೀಪಾಗಿ ಬಿಹೇವ್ ಮಾಡ್ತಿದ್ಯಾ ಅಂದರೆ ವಿಚಿತ್ರವಾಗಿದೆ ಕಲ್ಯಾಣಿ. ನನ್ನಿಂದ ಆಗ್ತಿಲ್ಲ. ನೀನು ಎದುರಿಗೆ ಬಂದು ಪ್ರತಿ ಸಲನೂ ಯಾಕೆ ಹೀಗೆ ಮಾಡಿದೆ ಅಂತ ಕೇಳೋಕೆ ನನ್ನ ಬಾಯಿ ತುದಿವರೆಗೂ ಬರುತ್ತೆ. ಬಲವಂತವಾಗಿ ಮಾತನ್ನು ನುಂಗ್ಕೋತಾ ಇದ್ದೀನಿ. ಯಾವಾಗ ಕೇಳ್ತೀನೋ ಅಂತ ಭಯ ಆಗ್ತಾ ಇದೆ. ಎಲ್ಲಿಗೆ ಯಜಮಾನ್ರಿ?
ನನಗೆ ಹೇಳ್ದೇನೆ ಹೋಗ್ತಿದ್ದೀರಾ? ಅಷ್ಟು ಇಂಪಾರ್ಟೆಂಟ್ ಕೆಲ್ಸನಾ? ಆರತಿ ತಗೊಳ್ಳಿ, ಎಲ್ಲ ಒಳ್ಳೇದೇ ಆಗತ್ತೆ. ನನ್ನಿಂದ ಆಗ್ತಿಲ್ಲ ಕಲ್ಯಾಣಿ, ಕೇಳ್ಬಿಡ್ತೀನಿ. ನೀನ್ ಯಾಕೆ ಹೀಗೆ ಬದಲಾಗ್ತಾ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ ಕಲ್ಯಾಣಿ. ನಮ್ಮಲ್ಲಾಗೋ ಬದಲಾವಣೆ ಎದುರಿಗಿರೋರಿಗೆ ಇಷ್ಟ ಆಗೋ ಥರ ಇರಬೇಕು, ನೋವಾಗೋ ಥರ ಇರಬಾರ್ದು. ಇಷ್ಟು ದಿನ ನಿನ್ನ ಕಡೆ ಯಾರು ಬೆರಳೆತ್ತಿ ತೋರಿಸೋದಕ್ಕೂ ನಿನ್ನ ಹತ್ರ ತಪ್ಪಿರ್ತಿರ್ಲಿಲ್ಲ. ಆದರೆ ಇವಾಗ ನಮಗೆ ಮದುವೆ ಆಗೋಕ್ಕೂ ಮುಂಚೆ ನೀನು ನನ್ನ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಿದ್ದೆ, ಎಲ್ಲನೂ ಶೇರ್ ಮಾಡ್ಕೋತಿದ್ದೆ. ಆದರೆ ಈಗ ಯಾಕೆ ನನ್ನ ಹತ್ರ ಕೆಲವು ವಿಷಯಗಳನ್ನು ಮುಚ್ಚಿಡ್ತಾ ಇದೆಯಾ? ನಾನು ತಲೆ ತಗ್ಸೋ ಕೆಲಸ, ನನಗೆ ಇಷ್ಟ ಆಗದೆ ಇರೋ ಕೆಲಸನೇ ಮಾಡ್ತಿದ್ಯಾ? ನಾನ್ ನೋಡ್ತಾ ಇರೋದು ಕನ್ಸ ನಿಜನಾ? ನಾನ್ ನಿಮಗೆ ಇಷ್ಟ ಆಗದಿರೋ ಕೆಲಸ ಮಾಡೋದು ಅಂದ್ರೆ ಏನು ಆಫೀಸರ್? ಅದು ಮರ್ಯಾದೆ ಹೋಗೋ ಕೆಲ್ಸನಾ? ಪ್ರಾಣ ಹೋದ್ರೂ ಮಾಡಲ್ಲ. ಹೀಗೆ ಅನ್ಕೊಂಡೆ. 3 ದಿನಗಳಿಂದ ನನಗೆ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೀನಿ. ಆದರೆ ಒಂದು ಸಲ ಮಾಡಿದ್ರೆ ಅದು ತಪ್ಪು, ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಿದ್ರೆ ಅದು ಅಭ್ಯಾಸ ಅಂತ ತಾನೇ ಅರ್ಥ. ಅಷ್ಟಕ್ಕೂ ಏನ್ ನಡೀತು ಶೌರ್ಯ? ಕಲ್ಯಾಣಿನೇ ಕೇಳಿ ಅಜ್ಜಿ, ಏನ್ ತಪ್ಪು ಮಾಡಿದಾಳೆ ಅಂತ. ನನಗೇನೂ ಅರ್ಥ ಆಗ್ತಿಲ್ಲ ಆಫೀಸರ್. ನಾನು ಏನ್ ತಪ್ಪು ಮಾಡಿದ್ದೀನೋ ನೀವೇ ಹೇಳಿ. ನೀನಾಗ ನೀನೇ ನಿಜ ಒಪ್ಕೊಂಡ್ರೆ ಒಳ್ಳೇದು ಕಲ್ಯಾಣಿ. ನಾಟಕ ಮಾಡಿದ್ರೆ ನಾನ್ ಸಹಿಸೋದಿಲ್ಲ. ಕಲ್ಯಾಣಿ ಬಗ್ಗೆ ಗೊತ್ತಿದ್ದು ಹೀಗೆ ಮಾತಾಡ್ತಿದೀಯ ಶೌರ್ಯ? ನಿನ್ನ ಹತ್ರ ಯಾಕೆ ಅವಳು ನಾಟಕ ಮಾಡ್ತಾಳೆ? ನೋಡು, ಏನ್ ನಡೀತು ಅನ್ನೋದನ್ನ ಎಲ್ರಿಗೂ ತಿಳಿಯೋ ಹಾಗೆ ಹೇಳು. ಕಲ್ಯಾಣಿ, ಇದಕ್ಕೂ ಮುಂಚೆ ನೀನ್ ನನ್ನ ಜೊತೆ ಹೇಗಿದ್ದೆ ಅನ್ನೋದನ್ನ ಪಕ್ಕಕ್ಕಿಟ್ರೆ ನಿನ್ನ ನಂಬಿ ಈಗ ತುಂಬಾ ಹತ್ರ ಆಗಿದ್ದೇನೆ. ಎಷ್ಟು ಅಂದ್ರೆ ನನಗಿಂತ ಹೆಚ್ಚಾಗಿ ನಿನ್ನ ನಂಬ್ತೀನಿ. ಆದ್ರೆ ನೀನು ಸೇಟುಗೆ ಅಮೌಂಟ್ ಪೇ ಮಾಡದೆ ಕಟ್ಟಿದ್ದೀನಿ ಅಂತ ಹೇಳಿದೆ, ಆದರೂ ಕಟ್ಟಿಲ್ಲ. ನೀನು ಕಟ್ಟಿಲ್ಲ ಅಂತ ಹೇಳಿದಿದ್ರೆ ನಾನೇ ಸೇಟುಗೆ ಅಮೌಂಟ್ ಕೊಡ್ತಿದ್ದೆ ಅಲ್ವಾ? ಕೊನೆಗೆ ಆ ಸೇಟು ನಮ್ಮ ಸ್ಟೇಷನ್ಗೆ ಬಂದಿದ್ದ. ನನ್ನ ಹೈಯರ್ ಆಫೀಸರ್ ಮುಂದೆ ನನ್ನ ಮರ್ಯಾದೆ ಹೋಯ್ತು. ಏನ್ ಶೌರ್ಯ, ನೀನು ಸಿನ್ಸಿಯರ್ ಆಫೀಸರ್ ಅನ್ಕೊಂಡಿದ್ದೆ, ಆದ್ರೆ ನೀನಿಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ನನ್ನ ತಲೆ ತೆಗೆದಾಗಾಯ್ತು. ನಾನು ಹೇಳ್ತಿರೋದು ನಿಜ ಆಫೀಸರ್. ಅನುಪಮಮ್ಮನ ಹತ್ರ ಇರೋ ಕಾರ್ಡಿಂದ ಪೇ ಮಾಡಿದೀವಿ. ಅದಕ್ಕೆ ಅನುಪಮಮ್ಮನೇ ಸಾಕ್ಷಿ. ಹೌದು ಶೌರ್ಯ, ಎಲ್ಲೋ ಏನೋ ತಪ್ಪಾಗಿರ್ಬೇಕು. ಎಲ್ಲೋ ಅಲ್ಲ, ಶೌರ್ಯ ನಿಮ್ಮನ್ನ ಕುರುಡನ್ ತರ ನಂಬದ್ನಲ್ಲ, ಅಲ್ಲೇ ಆಗಿದ್ದು ತಪ್ಪು.